ಇಂದು ಕೂಡ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಅದರಲ್ಲೂ ಒಂದು ಗೊಂದಲ ಶುರುವಾಗಿದೆ. ಕೆಲವೊಂದಿಷ್ಟು ಜನರು ನಮಗೆ 27ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಪ್ರೂಫ್ ಕಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ನಮಗೆ 26ನೇ ಕಂತಿನ ಹಣ ಪೆಂಡಿಂಗ್ ಇತ್ತು, ಅದು ಜಮಾ ಆಗಿದೆ ಅಂತ ಹೇಳಿ ಪ್ರೂಫ್ ಕಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವ ಕಂತಿನ ಹಣ ಇವತ್ತು ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 26ನೇ ಕಂತು ಈಗಾಗಲೇ ಸುಮಾರು 85% ಜನರಿಗೆ ಜಮಾ ಆಗಿದೆ. ಆಸುಪಾಸು ಒಂದು 85% ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ ಒಂದು 15% ಅಂದ್ರೆ ನಿಮಗೆ 1,25,00,000 ಫಲಾನುಭವಿಗಳು 15% ಅಂದ್ರೆ ಆಲ್ಮೋಸ್ಟ್ 17-18 ಲಕ್ಷ ಜನರಿಗೆ ಇನ್ನೂ ಕೂಡ 26ನೇ ಕಂತಿನ ಹಣ ಬರೋದು ಬಾಕಿ ಇದೆ. ನನ್ನ ಪ್ರಕಾರ 3ನೇ ಹಂತದ 26ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆ. ಇವತ್ತು ಬೆಂಗಳೂರು ರೂರಲ್ನವರು ಸಾಕಷ್ಟು ಜನ ಪ್ರೂಫ್ ಅನ್ನ ಕಳಿಸಿದ್ದಾರೆ. ಬಟ್ ಒಂದೆರಡು ಜನ ಪ್ರೂಫ್ ಕಳಿಸಿ ನಮಗೆ ಆಲ್ರೆಡಿ 26ನೇ ಕಂತು ಫೆಬ್ರವರಿ 20ನೇ ತಾರೀಕು ಬಂದಿತ್ತು, ಇದು 27ನೇ ಕಂತು ಅಂತಾನೂ ಕೂಡ ವಾದ ಮಾಡ್ತಾ ಇದ್ದಾರೆ. ಅಂತವರಿಗೆ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಡಿಬಿಟಿ ಕರ್ನಾಟಕ ಆಪ್ ಓಪನ್ ಮಾಡಿ. ನಿಮಗೇನಾದ್ರೂ ಫೆಬ್ರವರಿ ತಿಂಗಳಲ್ಲಿ ಹಣ ಜಮಾ ಆಗಿದ್ರೆ ಅದು 26ನೇ ಕಂತು. ಜನವರಿ ತಿಂಗಳಲ್ಲಿ ಹಣ ಜಮಾ ಆಗಿದ್ದು ಫೆಬ್ರವರಿ ಜಮಾ ಆಗಿಲ್ಲ, ಇವಾಗ ಜಮಾ ಆಗಿದೆ ಅಂದ್ರೆ ಅದು 26ನೇ ಕಂತು ನಿಮಗೆ ಬರೋದೇ ಲೇಟ್ ಆಗಿ ಬಂದಿದೆ ಅಂತ ಅರ್ಥ. ಫೆಬ್ರವರಿಲೂ ಜಮಾ ಆಗ್ಬಿಟ್ಟು ಇವಾಗ ಮಾರ್ಚ್ ಅಲ್ಲಿ ಜಮಾ ಆಗಿದೆ ಅಂದ್ರೆ ಅದು 26 ಮತ್ತೆ 27ನೇ ಕಂತಿನ ಹಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೂ ಏನಾದ್ರೂ 27ನೇ ಕಂತು ಜಮಾ ಆದ್ರೆ ಡಿಬಿಟಿ ಕರ್ನಾಟಕ ಆಪ್ ನ ಸ್ಕ್ರೀನ್ ಶಾಟ್ ತೆಗೆದು 26ನೇ ಕಂತು ಯಾವ ಡೇಟಿಗೆ ಬಂದಿತ್ತು ಅದನ್ನ ಕಳಿಸಿ. ಅದರ ಜೊತೆಯಲ್ಲಿ 27ನೇ ಕಂತು ಟೆಕ್ಸ್ಟ್ ಮೆಸೇಜ್ ಬಂದಿರುವ ಪ್ರೂಫ್ ಅನ್ನ ಕಳಿಸೋದನ್ನ ಮರಿಬೇಡಿ. ಓಕೆನಾ? ಹಾಗಾಗಿ ನಿಮ್ಗೊಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ. ಯಾರೆಲ್ಲ ಪ್ರೂಫ್ ಕಳಿಸ್ತಿದ್ದೀರಾ, ನೀವು ಕಳಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು 27ನೇ ಕಂತು ಅಂದ್ರೆ ನಿಮ್ಗೂ ಕನ್ಫ್ಯೂಸ್ ಆಗಿರ್ಬೋದು, ಇಲ್ಲ ಅಂತಿಲ್ಲ. 26ನೇ ಕಂತು ಯಾರ್ಯಾರಿಗೆ ಪೆಂಡಿಂಗ್ ಇತ್ತು, ಈಗ 3ನೇ ಹಂತದ ಹಣ ಬಿಡುಗಡೆ ಆಗಿದೆ. ಸದ್ಯದಲ್ಲೇ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಓಕೆನಾ? ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಕಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.